ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಯಾರು ಯಾವಾಗ ಹೇಗೆ ನಮ್ಮ ಲೈಫ್ಗೆ ಎಂಟ್ರಿ ಕೊಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಹಾಗೆ ಎಂಟ್ರಿ ಕೊಟ್ಟವರು ನಮ್ಮ ಜೀವನಕ್ಕೆ ತಂಗಾಳಿಯಾದರೆ ಎಲ್ಲ ಓಕೆ, ಆದರೆ ಬಿರುಗಾಳಿಯಾದರೆ ಜೀವನ ಅಲ್ಲೋಲ ಕಲ್ಲೋಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಟಿ ಶಿನೋವಾ. ಹಿಂದಿ ವೆಬ್ ಸೀರೀಸ್ ಹಿಕಪ್ಸ್ ಅಂಡ್ ಹುಕಪ್ಸ್ ವೆಬ್ ಸೀರೀಸ್ನಲ್ಲಿ ತನ್ನ ಅದ್ಭುತ ನಟನೆಯಿಂದ ಖ್ಯಾತಿ ಪಡೆದಿರೋ ಈ ನಟಿ ಈಗ ತಂದೆ ಹುಡುಕಾಟದಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಿಲನ್ ಕ್ಯಾರೆಕ್ಟರ್ಗಳಿಂದಲೇ ಫೇಮಸ್ ಆಗಿರೋ ನಟರೊಬ್ಬರನ್ನ ಇವರೇ ನನ್ನ ತಂದೆ ಅಂತಿದ್ದಾರೆ. ಅಷ್ಟಕ್ಕೂ ಆ ನಟ ಯಾರು ಗೊತ್ತಾ? ರವಿ ಕಿಶನ್. ಹೀಗೆ ಹೇಳಿದ್ರೆ ನಿಮಗೆ ಅರ್ಥ ಆಗದೆ ಇರಬಹುದು. ಇವರು ನಮ್ಮ ಕನ್ನಡದ ಹೀರೋ ಕಿಚ್ಚ ಸುದೀಪ್ ನಟನೆಯ ಹೆಬ್ಬುಲಿ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಎಂಟ್ರಿಯಾಗೋ ವಿಲನ್, ಹಾಗೂ ಅಲ್ಲು ಅರ್ಜುನ್ ನಟನೆಯ ರೇಸುಗುರ್ರಂ ಸಿನಿಮಾದ ವಿಲನ್ ಅಂದರೆ ಓ ಇವ್ರಾ ಅಂತ ನಿಮಗೆ ಗೊತ್ತಾಗುತ್ತೆ. ಎಸ್, ಇವರನ್ನೇ ಈಗ 23 ವರ್ಷದ ನಟಿ ಶಿನೋವಾ ತನ್ನ ಜೈವಿಕ ತಂದೆ ಅಂತ ಹೇಳ್ತಿರೋದು. ಉತ್ತರ ಪ್ರದೇಶದಲ್ಲಿ ಜನಿಸಿದ ರವಿ ಕಿಶನ್ ಬಹುಭಾಷಾ ನಟ ಹಾಗೂ ಗೋರಖ್ಪುರದ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ. ಮೇ 25ರಂದು ನಡೆಯೋ ಚುನಾವಣಾ ತಯಾರಿಯಲ್ಲಿರೋ ಇವರಿಗೆ ಶಿನೋವಾ ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾರೆ. ಬಿಜೆಪಿ ಸಂಸದ ರವಿ ಕಿಶನ್ ಅವರ ಜೈವಿಕ ಮಗಳು ನಾನು ಅಂತ ಹೇಳ್ತಿರೋ ಶಿನೋವಾ, ರವಿ ಕಿಶನ್ ಅವರು DNA ಟೆಸ್ಟ್ಗೆ ಒಳಗಾಗಲಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಷ್ಟೇ ಅಲ್ಲ, ರವಿ ಕಿಶನ್ ನನ್ನ ಮಗಳು ಅಂತ ಒಪ್ಕೋಬೇಕು, ಅದನ್ನ ಅವರು ನಿರಾಕರಿಸಬಾರದು ಅಂತ ಶಾಶ್ವತ ತಡೆಯಾಜ್ಞೆ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ನಟಿ ಕೋರ್ಟ್ಗೆ ಹೋಗೋ ಮುನ್ನ ನಡೆದಿದ್ದೇನು ಅಂತ ನೋಡೋದಾದ್ರೆ, ಏಪ್ರಿಲ್ 15ನೇ ತಾರೀಕು ಅಪರ್ಣಾ ಅನ್ನೋ ಮಹಿಳೆ ಲಕ್ನೋದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ತನ್ನ ಪುತ್ರಿ ಶಿನೋವಾಳನ್ನ ರವಿ ಕಿಶನ್ ಸಾರ್ವಜನಿಕವಾಗಿ ತನ್ನ ಮಗಳು ಅಂತ ಒಪ್ಕೋಬೇಕು ಅಂತ ಹೇಳ್ತಾರೆ. ಒಪ್ಕೊಳ್ದೆ ಹೋದ್ರೆ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ತಾನು 1996ರಲ್ಲಿ ರವಿ ಕಿಶನ್ ಅವರನ್ನ ಮದುವೆ ಆಗಿದ್ದೀನಿ, ನಮ್ಮಿಬ್ಬರಿಗೆ ಒಬ್ಳು ಮಗಳಿದ್ದಾಳೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಜೊತೆಗೆ ಕೆಲವೊಂದಷ್ಟು ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಇದಾಗ್ತಿದ್ದಂತೆ ರವಿ ಕಿಶನ್ ಅವರ ಅಧಿಕೃತ ಪತ್ನಿ ಪ್ರೀತಿ ಶುಕ್ಲಾ ಲಕ್ನೋದಲ್ಲಿ ಕ್ರಿಮಿನಲ್ ಪಿತೂರಿ ಆರೋಪದಡಿ IPC ಸೆಕ್ಷನ್ 120B, ಸುಳ್ಳು ಸಾಕ್ಷ್ಯ ಕೊಟ್ಟಿರೋ ಆರೋಪದಡಿ ಸೆಕ್ಷನ್ 195, ಸುಲಿಗೆ ಆರೋಪದಡಿ ಸೆಕ್ಷನ್ 386, ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿರೋ ಆರೋಪ ಮಾಡಿ ಸೆಕ್ಷನ್ 504ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ವಿಚಾರ ಕೋರ್ಟ್ನಲ್ಲಿದ್ದು ಇದಕ್ಕೆ ಸ್ಟೇ ಕೊಡಬೇಕು ಅಂತ ಕೋರ್ಟ್ನಲ್ಲಿ ಶಿನೋವಾ ಕೇಳಿದ್ದಾರೆ. ಎಷ್ಟು ದಿನ ಸುಮ್ಮನಿದ್ದು ಚುನಾವಣೆ ಟೈಮ್ನಲ್ಲಿ ಯಾಕೆ ಬಂದ್ರಿ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೆ ಆಕೆ ಹೇಳಿದ್ದು ಹೀಗೆ: ನನಗೆ 15 ವರ್ಷದವಳಿದ್ದಾಗ ರವಿ ಕಿಶನ್ ಅವರು ನನ್ನ ತಂದೆ ಅಂತ ಗೊತ್ತಾಯಿತು. ಅದಕ್ಕೂ ಮೊದಲು ನಾನು ಅವರನ್ನು ಅಂಕಲ್ ಅಂತ ಕರಿತಿದ್ದೆ. ಅವರು ನನ್ನ ಬರ್ತ್ಡೇಗೆ ಮನೆಗೆ ಬರ್ತಿದ್ರು. ಅವರ ಕುಟುಂಬವನ್ನು ಕೂಡ ನಾನು ಭೇಟಿಯಾಗಿದ್ದೀನಿ. ಓರ್ವ ತಂದೆಯಾಗಿ ಅವರು ಯಾವತ್ತೂ ನನ್ನ ಜೊತೆ ಇರಲಿಲ್ಲ. ಅವರು ನನ್ನನ್ನು ಕೂಡ ಮಗಳಾಗಿ ಸ್ವೀಕರಿಸಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಸದ್ಯ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಇರೋ ರವಿ ಕಿಶನ್ ಈ ವಿಚಾರದ ಬಗ್ಗೆ ಎಲ್ಲೂ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಚುನಾವಣೆ ಟೈಮಲ್ಲಿ ಇವರು ಹೀಗೆ ನ್ಯಾಯ ಬೇಕು ಅಂತ ಕೇಳ್ತಿರೋದು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.